ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಆಂಟಿಯವ್ರ ಮನೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇವಾಗ ಗೇಟ್ ಓಪನ್ ಮಾಡ್ತಾ ಇದ್ದೀನಿ. ಈ ಮನೆ ಬಂದು 30-40 ಸೈಟಲ್ಲಿ ಇದೆ. ಸೊ ಗೇಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇದೆ. ಇಲ್ಲಿ ಸಿಲಿಂಡರ್ ಇಡೋದಕ್ಕೆ LPG ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಅಂತ ಮಾಡಿರೋದು. ಇದು ಸ್ವಲ್ಪ ಗಾರ್ಡನ್ ಏರಿಯಾ ಮಾಡಿದ್ದಾರೆ. ಎಂಟ್ರೆನ್ಸೇ ತುಂಬ ಚೆನ್ನಾಗಿದೆ ಈ ಮನೆದು. ನೋಡಿ, ಮತ್ತೆ ಫುಲ್ ಗ್ರಿಲ್ ವರ್ಕ್ ಮಾಡಿದ್ದಾರೆ ಇವರು. ಇದು ಮನೆದು ಎಂಟ್ರೆನ್ಸ್. ಇದು ಸ್ಲಿಪ್ಪರ್ಸ್ ಇಡೋದಕ್ಕೆ. ಸೊ ಗಾರ್ಡನಿಂಗ್ ಮಾಡಿದ್ದಾರೆ, ಸ್ವಲ್ಪ ಪಾಟ್ಗಳು ಇಟ್ಟಿದ್ದಾರೆ. ಇದು ತುಳಸಿ ಕಟ್ಟೆ, ಇದು ಗಣಪತಿ ಟೈಲ್ಸಲ್ಲಿರೋದು, ವಾಲ್ ಟೈಲ್ಸಲ್ಲಿ. ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ನಮ್ಮ ಆಂಟಿ ರಂಗೋಲಿ ಹಾಕೋದ್ರಲ್ಲಿ ತುಂಬ ಫೇಮಸ್. ಇದು ಮೇನ್ ಡೋರ್ ನೋಡಿ, ಈ ರೀತಿ ಕಾಣುತ್ತೆ. ಈಗ ಮೇನ್ ಡೋರ್ನ ಓಪನ್ ಮಾಡೋಣ ಬನ್ನಿ. ಈ ಗಿಡಗಳೆಲ್ಲ ನಾನು ಆಂಟಿ ಹೋಗಿ ತಗೊಂಬಂದಿದ್ದು. ನೋಡಿ, ಒಳಗಡೆ ಹೋಗಿದ ತಕ್ಷಣ ಹಾಲ್ ಇದೆ. ಹಾಲ್ ಈ ರೀತಿ ಬರುತ್ತೆ. ಅಜ್ಜಿ ನಿದ್ದೆ ಮಾಡ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇರೋದು ಆಮೇಲೆ ಅವ್ರಿಗೆ ಗೊತ್ತಾಯಿತು. ಇದು ದೇವ್ರ ಮನೆ, ಪೂಜಾ ರೂಮ್. ಈ ರೀತಿ ಇದೆ ಪೂಜಾ ರೂಮು. ಇದಕ್ಕೆ ಸಿಂಪಲ್ POP ಡಿಸೈನ್ ಮಾಡಿದ್ದಾರೆ. ಈ ಪೂಜಾ ರೂಮ್ ಮೇಲೇ ಈ ರೀತಿ ಹೈಡ್ ರೂಫ್ ಇದೆ. TV ಕ್ಯಾಬಿನೆಟ್ ಹತ್ರ ಸ್ವಲ್ಪ ಪಾಟ್ಗಳನ್ನ ಇಟ್ಟಿದ್ದಾರೆ. ಈ ಬುದ್ಧ ನಾನು ಆಂಟಿನೇ ತಗೊಂಬಂದಿದ್ದು. ಅದು ಮನಿ ಪ್ಲ್ಯಾಂಟು ಮತ್ತು ಅದು ಬ್ಯಾಂಬೂ. ನೋಡೋದಕ್ಕೊಂಥರ ಚೆನ್ನಾಗಿದೆ ಈ ಮನೆ. ಇದು ಸ್ಟೇರ್ ಸೈಡೆ ಈ ರೀತಿ ಮಾಡಿಸಿದ್ದಾರೆ. ಇಲ್ಲಿ ಏನಾದರೂ ಐಟಮ್ಸ್ ಇದ್ದರೆ ಇಟ್ಕೊಳ್ಬೋದು, ಜಾಸ್ತಿ ಇರೋವಂಥ ಐಟಮ್ಸು. ಮತ್ತು UPS ಕೂಡ ಇಲ್ಲೇ ಇಟ್ಟಿದ್ದಾರೆ ಅವರು. ಇದು ಸಣ್ಣದೊಂದು ರೂಮ್ ಇದೆ. ಇಲ್ಲಿ ಅವರು ವಾಷಿಂಗ್ ಮೆಷಿನ್ನು ಮತ್ತು ಅದಕ್ಕೆ ಬೇಕಾಗಿರೋ ಲಿಕ್ವಿಡ್ಸು, ನ್ಯೂಸ್ ಪೇಪರ್ಸ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗೋಣ. ಇದೆಲ್ಲ ಫುಲ್ ಟೀ ಕುಡ್ದು 6 ಜನ ಕೂತ್ಕೊಳ್ಬೋದು. 6 ಸೀಟ್ ಡೈನಿಂಗ್ ಟೇಬಲ್ ಇದು. ಇದು ಹಾಲಲ್ಲಿರೋ ಅಂಥ POP ಡಿಸೈನ್ ನೋಡಿ. ಇವರು ಹೆವಿ ಕಲರ್ ಎಲ್ಲೂ ಮಾಡಿಸಿಲ್ಲ, ಎಂಟೈರ್ ಮನೆಗೆ ಒಂದೇ ಕಲರ್ ಮಾಡಿರೋದು. ಇದು ಔಟ್ಡೋರ್ ಯುಟಿಲಿಟಿಗೆ ಹೋಗೋದಕ್ಕೆ. ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಜಾಗ ಬಿಟ್ಕೊಂಡಿದ್ದಾರೆ. ಮತ್ತು ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಸ್ಪೇಸ್ ಇದೆ. ನೆಕ್ಸ್ಟ್ ಈಗ ನಾವು ಫಸ್ಟ್ ರೂಮ್ಗೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಇದು ಅಜ್ಜಿ ರೂಮು. ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ವಾರ್ಡ್ರೋಬ್ ಈ ರೀತಿಯಾಗಿ ಮಾಡಿದ್ದಾರೆ ಇವರು. ಈ ಮನೆ ಸಿಂಪಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ನನಗಿಷ್ಟ. ಇದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಟಾಯ್ಲೆಟ್ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ ಆಂಟಿ. ಮನೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಾನು ನಮ್ಮ ಮನೆ ಕೂಡ ನೀಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀನಿ.
ಅಜ್ಜಿ ಮಲಗಿದಾರಲ್ಲಿ. ಈಗ ನಾವು ನೆಕ್ಸ್ಟ್ ಹೋಗೋದು ಕಿಚನ್ಗೆ. ಕಿಚನಲ್ಲಿ ಆಂಟಿ ಇದ್ದರು, ಸೊ ಅದಕ್ಕೆ ನಾನು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಆಂಟಿ ರೆಡಿ ಆಗಿರಲಿಲ್ಲ, ಅದಕ್ಕೆ ನಿಮಗೆ ಫುಲ್ ಡೀಟೈಲಾಗಿ ಇದನ್ನು ಕಿಚನ್ ಟೂರ್ ಮಾಡಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮಾಡ್ತೀನಿ. ಸೊ ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ಸ್ ಅಂದರೆ ಮೆಟ್ಟಲಿಗೆ ಇವರು ಸ್ವಲ್ಪ ರಫ್ ಆಗಿರೋ ಗ್ರಾನೈಟ್ ಹಾಕಿದ್ದಾರೆ. ಇದು ಜಾರಲ್ಲ ಅಷ್ಟು ಈಸಿಯಾಗಿ. ಮತ್ತು ಇದು ಬ್ಲ್ಯಾಕ್ ಕಲರಲ್ಲಿದೆ. ಹಾಲಲ್ಲಿರೋದು ವೈಟ್ ವಿಟ್ರಿಫೈಡ್. ಅದು ಇದು ಫಸ್ಟ್ ಫ್ಲೋರಲ್ಲಿ ಹಾಲು. ಹಾಲಲ್ಲಿ ಸಣ್ಣದೊಂದು ಟಿ ವಿ ಇಟ್ಟಿದ್ದಾರೆ ಸಿಂಪಲ್ಲಾಗಿ. ಅದನ್ನು ಕೂಡ ಟಿ ವಿ ಇಡೋದಕ್ಕೆ ಡಿಸೈನ್ ಮಾಡಿಸಿದ್ದಾರೆ. ಇದು ಸ್ವಲ್ಪ ಶೋಕೇಸ್ ಥರ ಮಾಡಿಸಿದ್ದಾರೆ ಅವರು. ಮತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಸೋಫಾ ಹಾಕಿದ್ದಾರೆ. ಮೇಲ್ಗಡೆ ನಿಂತ್ಕೊಂಡು ಈ ರೀತಿ ನೋಡಿದ್ರೆ ದೇವ್ರ ಪೂಜಾ ರೂಮು ಮತ್ತು ಕಿಚನ್ ಕೂಡ ಕಾಣುತ್ತೆ. ಇಲ್ಲಿ ಒಂದು ವಾಲ್ ಟೈಲ್ಸಲ್ಲಿ ಈ ಥರ ಡಿಸೈನ್ ಇದೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದೊಂದು ರೂಮು, ಬಟ್ ಇದು ಕ್ಲೋಸ್ ಆಗಿತ್ತು, ಅದಕ್ಕೆ ಇದನ್ನು ಓಪನ್ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ಒಳಗಡೆ ಯಾರೋ ಇದ್ದರು ಅದಕ್ಕೆ. ಸೊ ಇದು ಆಂಟಿ ಅವ್ರದ್ದು ರೂಮು. ಈ ರೂಮು ತುಂಬ ಸ್ಪೇಸಿಯಸ್ ಆಗಿ ಇದೆ. ತುಂಬ ದೊಡ್ಡದು ಈ ರೂಮು ಮತ್ತು ತುಂಬ ನೀಟಾಗಿದೆ. ಈ ಕಾಟ್ ಇದೆಯಲ್ಲ, ನೋಡೋದಕ್ಕೆ ತುಂಬ ಸಖತ್ತಾಗಿದೆ. ಟೀಕ್ ವುಡ್ಡಿಂದಿದು ಕಾಟು. ಸೊ ನೋಡಿ, ಇದು ವಾರ್ಡ್ರೋಬ್. ಈ ರೂಮಲ್ಲಿ ಡೈಲಿ ಯೂಸ್ ಮಾಡೋ ಡ್ರೆಸ್ನ ಅಲ್ಲಿ ಇಟ್ಟಿದ್ದಾರೆ ಆಂಟಿ. ಈ ರೂಮಿಂದು ಬಾತ್ರೂಮ್ ಮತ್ತು ಟಾಯ್ಲೆಟ್. ಎಲ್ಲ ಬಾತ್ರೂಮ್ ಟಾಯ್ಲೆಟ್ ಒಂದೇ ರೀತಿಯಾಗಿದೆ. ಗೀಸರ್ ಕೂಡ ಹಾಕಿದ್ದಾರೆ. ಸೊ ಮಿರರ್, ಇದು ದೊಡ್ಡ ಮಿರರ್. ಇದು ಕೂಡ ವಾರ್ಡ್ರೋಬೇ. ಸ್ನಾನ ಮಾಡಿ ಬಂದು ಇಲ್ಲಿ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಎಕ್ಸ್ಟ್ರಾ ಮಾಡಿಸಿದ್ದಾರೆ. ಅದರಲ್ಲೆಲ್ಲ ನ್ಯೂ ಡ್ರೆಸ್ಸಸ್ ಇಟ್ಟಿದ್ದಾರೆ. ಈ ರೂಮಲ್ಲಿ ಹಾಕಿರೋದು ಅಂದರೆ ನೆಲಕ್ಕೆ ಹಾಕಿರೋದು ಟೈಲ್ಸ್ ಬಂದು ಚೆನ್ನಾಗಿದೆ. ಅದೊಂಥರ ನನಗೆ ಇಷ್ಟ ಆಯ್ತು ಅದು ಕಲರು. ಈಗ ನಾವು ಬಾಲ್ಕನಿಗೆ ಹೋಗೋಣ. ಸೊ ನೋಡಿ, ಈ ರೀತಿ ಬಾಲ್ಕನಿನ ಬಿಟ್ಕೊಂಡಿದ್ದಾರೆ ಇವರು. ಇಲ್ಲಿ ಬಟ್ಟೆ ಒಣಗಾಕೋ ಕೂಡ ಸ್ಪೇಸ್ ಇದೆ. ಇಲ್ಲಿ ಕೂಡ ಫುಲ್ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಈಗ ನಾವು ಡೋರ್ ಕ್ಲೋಸ್ ಮಾಡಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇವ್ರು ಜಾಸ್ತಿ ಕಲರ್ ಮಾಡಿಲ್ಲ ಮನೆಗೆ. ಅದು ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಕಲರ್ ಇಲ್ಲ. ಒಂಥರ ಕಾಮ್ ಅಂತ ಅನಿಸುತ್ತೆ ಇವ್ರ ಮನೆಗೆ ಹೋದರೆ. ಸೊ ಇದು ಬಾಲ್ಕನಿ, ಟೆರೆಸ್ ಕೂಡ. ಸೊ ನಾವು ಕೆಳಗಡೆ ಏನು ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿದ್ರೆ ಐ ಡ್ರಾಪ್ ಕಾಣಿಸ್ತಿತ್ತಲ್ಲ, ಗ್ಲಾಸ್ ಹಾಕಿದ್ರಲ್ಲ, ಅದೇ ಅದು. ಇವರು ಅಂಗಡಿ ಕೂಡ ಮಾಡಿದ್ದಾರೆ. ಅಂಗಡಿ ಅದು ಸಪ್ರೇಟ್ ಜಾಗದಲ್ಲಿ ಇದೆ. ಬನ್ನಿ ಈ ಡೋರ್ ಓಪನ್ ಮಾಡಿ ರೂಮ್ ಒಳಗಡೆ ಹೋಗೋಣ. ಇದು ಈ ಮನೇಲಿ
ದೊಡ್ಡ ರೂಮು, ಒಂದು ಹಾಲ್ ಥರ ಇದೆ. ಇದಕ್ಕೆ POP ಡಿಸೈನ್ ಕೂಡ ಮಾಡಿಸಿದ್ದಾರೆ. ಇದು ಕೂಡ ನೋಡೋದಕ್ಕೆ ಒಂಥರ ಈ ಮನೆ ಫುಲ್ಲು ಡೀಸೆಂಟ್ ಲುಕ್ಕಲ್ಲಿ ಏನೋ ಒಂಥರ ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ. ಈ ಮನೆ ಪ್ಲ್ಯಾನ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಟೀಕ್ ವುಡ್ಡಿಂದ ಮಾಡಿರೋ ಕಾಟು. ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಈ ರೂಮು, ತುಂಬ ದೊಡ್ಡ ರೂಮು. ಮತ್ತು ಇಲ್ಲಿ ಆಂಟಿ ಮಗ ಕಂಪ್ಯೂಟರಲ್ಲಿ ಏನಾದರೂ ವರ್ಕ್ ಮಾಡೋದಕ್ಕೆ ಅಂತ ಅಲ್ಲಿ ಕಂಪ್ಯೂಟರ್ ಎಲ್ಲ ಇಟ್ಟಿದ್ದಾರೆ. ಸೊ ನೋಡಿ, ಈ ರೀತಿ ಇದೆ ಇದ್ರದ್ದು POP ಡಿಸೈನ್. ಇಲ್ಲೂ ಕೂಡ ದೊಡ್ಡದು ಮಿರರ್ ಇದೆ, ವಾರ್ಡ್ರೋಬ್ ಇದೆ, ಮತ್ತು ಇದು ಬಾತ್ರೂಮ್, ಟಾಯ್ಲೆಟ್. ಇದು ಕೂಡ 2 ರೂಮಲ್ಲಿ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯಾಗಿ ಇದೆ. ಇಲ್ಲೂ ಕೂಡ ಏನು ಚೇಂಜಸ್ ಮಾಡಿಲ್ಲ ಅವರು, ಎಲ್ಲ ಒಂದೇ ಸೈಜಲ್ಲಿದೆ ಬಾತ್ರೂಮ್ಸು. ಸೊ ನೋಡಿದ್ರಲ್ಲ, 30-40 ಸೈಟಲ್ಲಿ ಈ ರೀತಿಯಾಗಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.